ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ದಾಲ್ ಫ್ರೈಯನ್ನು ಯಾವ ರೀತಿ ಮಾಡಬೇಕಂತ ನೋಡ್ಕೊಂಬರೋಣ ಬರ್ರಿ. ಫಸ್ಟಿಗೆ ನಾನು ಇದಕ್ಕೆ 1 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ತೊಗೊಂಡಿನ್ರಿ. ಇದ್ರ ಜೊತೆ ಬೇಯಿಸ್ಬೇಕಂತ ಹೇಳಿಬಿಟ್ಟು ಒಂದು 4 ರಿಂದ 5 ಬೀನ್ಸನ್ನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿನ್ರಿ. ಅದ್ರ ಜೊತೆಗೆ ಒಂದು ದಪ್ಪದಾಗಿರ್ತಕ್ಕಂಥ ದೊಡ್ಡ ಸೈಜಲ್ಲಿ ಇರ್ತಕ್ಕಂಥ ಒಂದು ಟೊಮಾಟೊ ಹಣ್ಣನ್ನು 4 ಪೀಸ್ಗಳನ್ನು ಮಾಡಿ ಇಟ್ಕೊಂಡಿನ್ರಿ. ಅದನ್ನು ಒಂದು ಕುಕ್ಕರ್ ಪಾತ್ರೆಯಲ್ಲಾದರೂ ಹಾಕ್ರಿ ಅಥವಾ ಒಂದು ಸಾಂಬಾರು ಪಾತ್ರೆಯಲ್ಲಾದರೂ ಹಾಕ್ರಿ. ಇದಕ್ಕೆ ತಕ್ಕಂಗೆ ಅಂದ್ರೆ 1-1.5 ಗ್ಲಾಸ್ದಷ್ಟು ನೀರು ಹಾಕ್ತೀನಿ ರೀ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತೀನಿ ರೀ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ. ಆಮೇಲೆ ಒಂದು ಕುಕ್ಕರ್ದಲ್ಲಿ ನಾನು ಗ್ಯಾಸ್ ಮೇಲೆ ಇಟ್ಟು ಒಂದು 3 ರಿಂದ 4 ಸೀಟಿ ಆಗೋಷ್ಟು ನಾನು ಬೇಯಿಸ್ತೀನಿ ರೀ ಅದನ್ನು. ಯಾಕಂದರೆ ಚೆನ್ನಾಗಿ ಬೇಯಬೇಕ್ರಿ. ಒಂದು ಸ್ವಲ್ಪ ಬೆರೆಸಿದ್ರೆ ಚೆನ್ನಾಗಿ ಬರಲ್ರಿ ದಾಲ್ ಫ್ರೈ. ಅದು ಬೇಯುವವರೆಗೂ ಕೂಡ ನಾವು ಒಗ್ಗರಣೆಗೆ ಏನೇನು ಬೇಕಂತ ರೆಡಿ ಮಾಡ್ಕೊಂಡು ಬರ್ರಿ. ಒಂದು 4 ಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಟೊಮಾಟೋವನ್ನು ಸೇರಿಸ್ಕೊಡ್ತೀನಿ ರೀ. ಇದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡ್ರಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಬೇಳೆ ಕುದ್ದೈತಿಲ್ಲ ಅಂತ ನೋಡ್ಕೊಂಬರೋಣ ಬರ್ರಿ. 3 ರಿಂದ 4 ಸೀಟ್ ಆಗಿದಾವ್ರಿ ಇವಾಗ. ಸೊ ತೆಗಿತಾ ಇದ್ದೀನಿ, ನೋಡೋಣ ಯಾವ ರೀತಿ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿದೆ. ಇದನ್ನು ಮುಗಿಸ್ತಿದ್ರೆ ಮುಗಿಸ್ಬೋದ್ರಿ, ಇಲ್ಲ ಅಂತಂದ್ರೆ ನೀವು ಹಾಗೆ ಕೂಡ ಮಾಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಇದು ಎಷ್ಟು ಇರ್ತೈತಲ್ಲ ಇಷ್ಟೇ ನೀವು ಒಗ್ಗರಣೆಗೆ ಹಾಕಬೇಕು. ಯಾವ ರೀತಿ ಒಗ್ಗರಣೆ ಹಾಕೋದಂತ ನೋಡ್ಕೊಂಬರೋಣ ಬರ್ರಿ. ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿ ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಇದು ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ. ಅದು ಚೆನ್ನಾಗಿ ಅಂದ್ರೆ ಫುಲ್ ಹೊತ್ತುವಂಗೆ ಕಾಯಬಾರ್ದು, ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಕಾಯ್ಬೇಕಿದು. ಕಾಯ್ದಾದ್ಮೇಲೆ ಅದಕ್ಕಿಂತ ಮುಂಚೆ ಹಾಕಬೇಡ್ರಿ ಜೀರಿಗೆ ಸಾಸಿವೆ. ಕಾಯ್ದಾದ್ಮೇಲೆ ಜೀರಿಗೆ ಸಾಸಿವೆನ ಹಾಕಬೇಕು. ಯಾಕಂದರೆ ಅದು ಚಟಪಟ ಅಂತ ಸಿಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಕಹಿ ಆಗುತ್ತೆ. ಆಮೇಲೆ ನಾವು ಕರಿಬೇವು ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ವಲ್ಲ, ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿಯನ್ನು ಹಾಕಿದಾದ್ಮೇಲೆ ಸ್ವಲ್ಪ ಅದನ್ನು ತಿರುಗಿಸ್ಕೊಡ್ರಿ, ಫ್ರೈ ಮಾಡಿಕೊಡ್ರಿ ಅದನ್ನು. ಮೆಣಸಿನ್ಕಾಯಿನ ಹಾಕಿದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ದಪ್ಪದಾಗಿರ್ತಕ್ಕಂಥ ಟೊಮಾಟೋವನ್ನು ಕೂಡ ಹಾಕ್ತಾಯಿದ್ದೀನಿ ರೀ. ಫಸ್ಟಿಗೆ ನಾನು ಒಂದೇ ಟೊಮಾಟೊ ಹಾಕಿದ್ದೆ, ಅದಕ್ಕೋಸ್ಕರ ಇವಾಗ ಒಗ್ಗರಣೆಯಲ್ಲಿ ಕೂಡ ಒಂದು ಟೊಮಾಟೋನ ಸೇರಿಸ್ಕೊತಾ ಇದ್ದೀನಿ ರೀ. ನೀವು ಫಸ್ಟಿಗೆ ಆದರೂ ಹಾಕೋಬೋದು ಅಥವಾ ಒಗ್ಗರಣೆಯಲ್ಲೊಂದು ಅದರಲ್ಲೊಂದು ಆದರೂ ಹಾಕೋಬೋದು. ಇದು ಟೊಮಾಟೊ ಮೆತ್ತಗಾಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪನ್ನು ಉದುರಿಸ್ತಾ ಇದ್ದೀನಿ ರೀ ಮೇಲ್ಗಡೆ. ಆಮೇಲೆ ಅದು ಬೆಂದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, 1 ಚಮಚ ಗರಂ ಮಸಾಲ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೀ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋರಿ. ಯಾಕಂದರೆ ಮೆಣಸಿನ್ಕಾಯಿ ಹಾಕಿವ್ರಿ, ಹಸಿ ಮೆಣಸಿನ್ಕಾಯಿ. ಸ್ವಲ್ಪ ಕಡಿಮೆ ಬೇಕಂತಂದ್ರೆ ಕಡಿಮೆ ಹಾಕೋರಿ. ಜಸ್ಟ್ ಕಲರಿಗೋಸ್ಕರ ರೀ ಅದು. ಸ್ವಲ್ಪ ಖಾರದ ಪುಡಿ ಹಾಕೊಂಡಾದ್ಮೇಲೆ ಬೇಳೆ ಕುದಿಸಿಟ್ಟಿದ್ವಲ್ಲ ಆ ಬೇಳೆನ ಒಗ್ಗರಣೆಗೆ ಹಾಕ್ರಿ. ಮಸ್ತ್ ಅಂದ್ರೆ ಮಸ್ತ್ ದಾಲ್ ಫ್ರೈ ಬಂತು ನೋಡ್ರಿ, ನೀವೇ ನೋಡಾತ್ತೀರಿ. ಮಸ್ತ್ ಅಂದ್ರೆ ಮಸ್ತ್ ಬಂದೈತ್ರಿ. ಇದನ್ನು ನೀವು ಚಪಾತಿ ಜೊತೆಗಾದರೂ ಸರ್ವ್ ಮಾಡ್ಕೋಬೋದು, ಅಥವಾ ನೀವು ರೈಸ್ ಜೊತೆ ಆದರೂ ಸರ್ವ್ ಮಾಡ್ಕೋಬೋದು, ಅಥವಾ ನೀವು ಫ್ರೈಡ್ ರೈಸ್ ಜೊತೆಗಾದರೂ ಕೂಡ ಸರ್ವ್ ಮಾಡ್ಕೋಬೋದು. ಯಾವುದೇ ರೈಸ್ ಜೊತೆ ಆದರೂ ಕೂಡ ಮಸ್ತ್ ಕಾಂಬಿನೇಷನ್ ರೀ ಇದು. ನೀವು ಕೂಡ ಒಂದು ಟೈಮ ಟ್ರೈ ಮಾಡಿ ನೋಡಿರಿ ಮನೆಯೊಳಗೆ ಯಾವ ರೀತಿ ಬಂದೈತಿ ಅಂಥೇಳಿ. ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಮಾಡಿರ್ತಕ್ಕಂಥ ದಾಲ್ ಫ್ರೈ ರೀ ಇದು. ಮಸ್ತ್ ಐತಿ. ಆಮೇಲೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ಮೇಲ್ಗಡೆ ಹಾಕೋಬೋದು, ಅಥವಾ ಒಬ್ಬೊಬ್ಬರು ಉಪ್ಪು ಕಡಿಮೆ ತಿಂತಿರ್ತಾರೆ ಅಥವಾ ಬಿಡ್ಬೋದು. ನಮಗೆ ಬೇಕ್ರಿ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಮೇಲ್ಗಡೆ ಉಪ್ಪು ಉದುರಿಸ್ತೀನಿ ರೀ. ನಾನು ರೈಸ್ ಜೊತೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೀ. ನೀವು ಕೂಡ ಒಂದು ಟೈಮ್ ಮಾಡಿ ನೋಡಿ ಯಾವ ರೀತಿ ಬಂದಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.